ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. Question, second sub question is a homework. Now you see the seventh question. Yes, sir. Bharat, can you read the question? Sorry, Ritesh. Bharat illa illi. Ritesh. Points on the sides PQ and PR respectively of the triangle PQR. Wait. PQR is a triangle. PQ ಮೇಲೆ ಒಂದು ಪಾಯಿಂಟ್ ಇದೆ, PR ಮೇಲೆ ಒಂದು ಪಾಯಿಂಟ್ ಇದೆ. What are those two points name called? E and F. Will you agree? Now, for each of the following cases, state whether EF is parallel to QR ಅಂತ ಸ್ಟೇಟ್ ಮಾಡಬೇಕು. ಸೊ ಪ್ಯಾರಲಲ್ ನ ಸ್ಟೇಟ್ ಮಾಡಕ್ಕೆ ರೇಷಿಯೋ ಸೇಮ್ ಇರಬೇಕು. ಇಸ್ ಇಟ್ ಕಾನ್ವರ್ಸ್ ಆಫ್ ಬಿಪಿಟಿ? ಸೊ ಫಸ್ಟ್ ಸಬ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್. ಫಸ್ಟ್ ಸಬ್ ಕ್ವಶನ್ ಅಲ್ಲಿ ವಾಟ್ ಇಸ್ ಪಿ ಕ್ಯೂ? 1.28. PR complete ಎಷ್ಟು? 2.56. So students please understand 2.56 is complete. PE sorry PQ ನಾನು ತಪ್ಪು ಬರೆದಿದ್ದೀನಿ. ಸರಿ ಇದೆ. PQ ಎಷ್ಟು? 1.28. PE ಎಷ್ಟು? 0.18. PF ಎಷ್ಟು? 0.36. ಆಕ್ಚುಲಿ ಇದು ಮಾಡಿದೀವಿ ಅಲ್ವಾ ಇವತ್ತ? ಯಾವ ತರ ಇತ್ತು ಕ್ವಶನ್? ಫಿಫ್ತ್ ಕ್ವಶನ್ ನೋಡಿ, ಅಲ್ಲ ಫಿಫ್ತ್ ಕ್ವಶನ್ ಅಲ್ಲ, ಅಸರ್ಷನ್ ಅಂಡ್ ರೀಸನಿಂಗ್ ನೋಡಿ, ಇದೇನಾ? ಇಸ್ ಇಟ್ ದ ಸೇಮ್ ಕ್ವಶನ್ ಅಸರ್ಷನ್ ಅಂಡ್ ರೀಸನಿಂಗ್? ಅಂದ್ರೆ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್, ಇದು NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಕ್ವಶನ್. ಅಸರ್ಷನ್ ಅಂಡ್ ರೀಸನಿಂಗ್ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ. ಸೇಮ್ ಕ್ವಶನ್ ಇಸ್ ಆಸ್ಕ್ಡ್ ಇನ್ ಡಿಫರೆಂಟ್ ವೇ. ನಂಗೆ ಅರ್ಥ ಆಗ್ತಿಲ್ಲ ಸರ್. ಅರ್ಥ ಆಗ್ತಿಲ್ಲ ಅಲ್ಲ ರೀ, ನಮ್ ಕ್ವಶನ್ ಅರ್ಥ ಆಗ್ತಿಲ್ಲ, ಅದೇ ಪ್ರಾಬ್ಲಮ್. ಕರೆಕ್ಟಾ? ಇಸ್ ದ ರೇಷಿಯೋ ಸೇಮ್? ಹೌ ಯು ಕ್ಯಾನ್ ಪ್ರೂವ್ ದ ರೇಷಿಯೋ? You can easily prove that PE by PQ is equal to PF by PR. ಇದನ್ನ ಪ್ರೂವ್ ಮಾಡಬಹುದು ನೀವು. Therefore, in this case, can you tell that EF is parallel to QR? ಕಾಂಪಿಟೇಷನ್ ಅನ್ನು ಮಾಡ್ತಿಲ್ಲ, ಬಿಕಾಸ್ ಮಾಡಿದೀವಿ. ಎಷ್ಟು ಬಂದಿತ್ತು ಆನ್ಸರ್ ನಮಗೆ? ರೇಷಿಯೋ ಸೇಮ್ ಬಂದಾಗ ಎಷ್ಟು ಬಂದಿತ್ತು? 9/64 ಬಂದಿತ್ತಾ? ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು ಎಲ್ರಿಗೂ? ಕ್ವಶನ್ ಸ್ಟೂಡೆಂಟ್ಸ್ ಸೇಮ್, but the way of asking is different, and that is where we have to understand the exam pattern. Okay, shall we go to the second sub question? Figure remains same. What changes? The numerical value changes, correct? The numerical value changes. Figure ಬರಿದೆ ಈ ಪ್ರಾಬ್ಲಮ್ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ. For the second sub question, let me draw the same figure with the different data. PQR and EF. ಏನೇನು ಕೊಟ್ಟಿದ್ದಾರೆ? What is PE? 4. What is QE? 4.5. What is PF? 8. And what is FR? 9. ಸರಿಗಿದೆಯಾ? Now let us check the ratio. What ratio you have to check? PE by EQ. What is PE by EQ? 4/4.5. ಡೆಸಿಮಲ್ ಕನ್ವರ್ಟ್ ಮಾಡ್ಕೊಳ್ಳಿ. ಡೆಸಿಮಲ್ ಕನ್ವರ್ಟ್ ಮಾಡ್ಕೊಂಡ್ರೆ ಎಷ್ಟಾಗತ್ತಿದ್ದು? Is it 40/45? How 40/45? Multiply 10 on both sides. Numerator 10 multiply ಮಾಡಿದ್ರೆ ಏನಾಗುತ್ತೆ? 40. 4.5 10 multiply ಮಾಡಿದ್ರೆ ಎಷ್ಟಾಗುತ್ತೆ? 45. Correct? One right shift. What is 40/45?
8/9 ರೇಷಿಯೋ. ಸೊ ಅದರ್ ರೇಷಿಯೋ ಏನ್ ತಗೋಬೇಕು ನಾವು? PF/FR. ಸೊ PF ಎಷ್ಟು? 8, FR 9. Are the ratios same? The ratios are same. So ಏನ್ ಕನ್ಕ್ಲೂಡ್ ಮಾಡಬಹುದು ನಾವು? EF is parallel to QR ಅಂತ ಕನ್ಕ್ಲೂಡ್ ಮಾಡಬಹುದು. EF is parallel to QR. Did you understand this, students? Multiply and divide by 10. Multiply and divide by 10 ಮಾಡಿದಾಗ ರೇಷಿಯೋ ಸೇಮ್ ಇರುತ್ತೆ, ವ್ಯಾಲ್ಯೂ ಚೇಂಜ್ ಆಗಲ್ಲ. ನ್ಯೂಮರೇಟರ್ 10. See, if you suddenly see these two ratio, ಇದು ನೋಡಿಲ್ಲ, ಕಂಪ್ಯೂಟ್ ಮಾಡಿಲ್ಲ ಅನ್ಕೊಂಡ್ರೆ 4/4.5 is not same as 8/9 ಅನ್ಸುತ್ತೆ. ಕರೆಕ್ಟಾ? You can't further simplify. ಇಲ್ಲ ಅಂದ್ರೆ ನೀವೇನ್ ಟೆಕ್ನಿಕ್ ಮಾಡ್ಬೇಕು ಅಂದ್ರೆ ರೆಗ್ಯುಲರ್ ಡಿವಿಷನ್ ಮಾಡಬೇಕು. ರೆಗ್ಯುಲರ್ ಡಿವಿಷನ್ ಮಾಡಿದ್ರೆ ಏನಾಗುತ್ತೆ? ಟೈಮ್ ವೇಸ್ಟ್. ಮತ್ತೆ 4.5 ನ ಡಿವೈಡ್ ಮಾಡೋದು ಕಷ್ಟ. 8/9 ಮಾಡ್ಬಿಡ್ಬೋದು. Shall we go to sub question 3 with the same figure? ಅರ್ಥ ಆಗ್ತಿದೆಯಾ ಹೇಳ್ತಾ ಇರೋದು? ಈ ಕಡೆ ಭುವನ್, ಜಯಂತ್, ಸಚಿನ್, ಪ್ರಿಯಾ ಇಲ್ಲೇ. Yes, sir. ರಿತೇಶ್, ಐಶ್ವರ್ಯ, ಸ್ಮಿತಾ ಅರ್ಥ ಆಗ್ತಿದ್ಯಾ? ಮೇ ಬಿ ಸ್ಕೂಲಲ್ಲಿ ಒಂದ್ಸಲಿ ಆಗಿದ್ರೆ ಈಗ ಇನ್ನೂ ಒಂದ್ಸಲಿ ಕರೆಕ್ಟ್ ರಿವಿಷನ್ ಈಗ. Okay, so we will proceed to the third sub question with the same figure drawing. There is PQR, there is EF. What is PE? 3.9. EQ is to 3. PF 3.6. FR 2.4 centimeter. ಎಲ್ಲ ಸೆಂಟಿಮೀಟರ್ ಇದೆ ತಾನೆ? Everything is in centimeter. Now PE by EQ is equal to ಏನಾಗುತ್ತೆ? PE by EQ. What is PE? 3.9 by 3. So it is 39/30. By 39/30 multiply and divide by 10. Now what is the other ratio you have to take on the other side? PF by FR. What is PF? 3.6 by 2.4. So multiply and divide by 10. So 3.6 multiply ಮಾಡಿದ್ರೆ 36. 22.4 ಗೆ are the ratio same? Are the ratio same? It's 13/10, correct? Both are divisible by 3. Yes or no? ಇಲ್ಲಿ both are divisible by 3 ನೂ ಆಗುತ್ತೆ. ಎಷ್ಟು? 12. 12 by Sir, 8. sir. Okay. 12 by 8. 12 by 8 can be written as? Hey, ನೀವೆಲ್ಲ ಸ್ಕೂಲ್ ಓದಿದ್ದೀರಾ ಅಂತ ನನಗೆ. Both are divisible by 4. Now are the ratio same? Are the ratios same? No, the ratios are not same. So can you conclude that EF is parallel to QR? Can you conclude? If the ratios are not same, No, sir. sorry, ಏನಾಗುತ್ತೆ? EF is not parallel to QR. ಅರ್ಥ ಆಯ್ತಾ? ರೇಷಿಯೋ ಸೇಮ್ ಆಗಿಲ್ವಲ್ಲ ಅಂದ್ರೆ ಪ್ಯಾರಲಲ್ ಆಗಲ್ಲ. ಬಟ್ ಡೋಂಟ್ see this and come to the conclusion, students. Always you have to simplify and you have to come to the conclusion. ಸಿಂಪ್ಲಿಫೈ ಮಾಡಿ ನಾವು ಕನ್ಕ್ಲೂಷನ್ ಬರ್ಬೇಕೆ ಹೊರತು ಫಸ್ಟ್ ನೋಡ್ತಿದ್ದಂಗೆ ಸಾರಿ ಈಕ್ವಲ್ ಆಗ್ಲಿಲ್ಲ ಅನ್ಬಿಡುವ. ಸಿಂಪ್ಲಿಫೈ ಮಾಡಿದ್ಮೇಲೆ ಯಾರಿಗೆ ಗೊತ್ತು ಗ್ರಾಫ್ ರಾಕೆಟ್ ಈಕ್ವಲ್ ಆಗ್ಬಿಟ್ಟಿದ್ರೆ. So EF is not parallel to QR. Shall we proceed?
ಪ್ರೊಸೀಡ್ ಮಾಡ್ಬೋದಾ ನೆಕ್ಸ್ಟ್ಗೆ? ಕ್ವಶನ್ ನಂಬರ್ ಎಷ್ಟು? 8. You just observe the figure. For you people to understand, I am writing it. So this is A, B, C, D. This lines M, N, L. ಏನ್ ಕೊಟ್ಟಿದ್ದಾರೆ ಡೇಟಾ ಅಲ್ಲಿ? ಎಲ್ ಎಂ ಕಾಣಿಸ್ತಿದೆಯಾ? ಎಲ್ ಎಂ is parallel to BC. BC. I have just marked in red color. Online students, can you see this first data? Yes, sir. Now you don't worry about this triangle. You just observe this triangle, students. Are these two triangles same? Sorry, are these two Yes, lines sir. parallel? If these two lines are parallel from A, the ratio must be same. So what I can do? They have given that LM is parallel to BC. ನಾನು ಹೊಡಿಯಲ್ಲ ಅಂತ ಸುಮ್ಮನಿದ್ದೀನಿ ನಿನಗೆ, ಆಯ್ತಾ? ಬಿಟ್ರೆ ಹೋಗಿರ್ಬೇಕು ಆಚೆಗೆ. ಇಲ್ಲಿ ಅರ್ಥ ಮಾಡ್ಕೋ, LM is parallel to BC. Correct? When these two sides are parallel, then the ratios are same. What are the ratios? Sir, AM AL by LC. AM by MB ನು ಬರೀಬಹುದು, ಬಟ್ ಪ್ರೂವ್ ದಟ್ ಅಲ್ಲಿ ಏನಿದೆ? AB ಇದೆಯಾ ನೋಡಿ. Instead of writing MB, you write AB and maintain this type of ratio. AL by Sir, AC. AC. What is the reason? BPT. Students, BPT. compulsorily in your exam for descriptive writing, you have to write the reasons. ಇಲ್ಲ marks ಕಿತ್ತಾಕ್ತಾರೆ. Now what you have to do? You have to observe that in the other triangle. ಇದು ಕಾಣಲ್ಲ ಅನ್ಸುತ್ತೆ. ಓಕೆ, ನಾನು ಯೆಲ್ಲೋ ಕಲರ್ ಅಲ್ಲಿ ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಜಸ್ಟ್ ಅಬ್ಸರ್ವ್ ಮಾಡಿ. ವೆದರ್ ದೇ ಹ್ಯಾವ್ ಗಿವನ್ ದಟ್ ದೀಸ್ ಟು ಲೈನ್ಸ್ ಆರ್ ಪ್ಯಾರಲಲ್. ಕರ್ನಾಟಕ ಫ್ಲಾಗ್ ಆಗೋಯ್ತು. ವಿಚ್ ಇಸ್ ದಟ್? LN is parallel to CD. Correct? Now if these two lines are parallel, AL by AC is equal to AN by ND. Is it again from BPT? AL by AC is equal to AN by AD. Will you agree? ಈಗ ಇವರಿಬ್ರು ಕಂಪೇರ್ ಮಾಡಿ ಸ್ಟೂಡೆಂಟ್ಸ್. AL by AC ಕಾಮನ್ ಇದೆಯಾ? ಸೊ AL by AC ಬದಲು ಏನ್ ಬರೀಬಹುದು ನಾವು? AM by AB. Can I write? Just substitute this. ಅರ್ಥ ಆಗ್ತಿದ್ಯಾ? If you substitute that, what happens? AM by AB is equal to AN by ND. ಇದನ್ನ ಪ್ರೂವ್ ಮಾಡಕ್ಕೆ ಕೊಟ್ಟಿದ್ದು. You have to prove that AM by AB is equal to AN by, sorry, ND ಅಲ್ಲ, ಎಲ್ಲೋ ತಪ್ಪಾಯ್ತಲ್ಲ. AD ಬರಿಬೇಕಿತ್ತಿಲ್ಲಿ. AD ತಾನೆ? AC ಅಂದ್ಮೇಲೆ AD ಬರಿಬೇಕಿತ್ತು. ಕರೆಕ್ಟಾ? AD ಬರಿಬೇಕಿತ್ತು. So it's AN by AD. Hence proved. Hence proved. You have to observe the figure carefully and then you have to write.
We go to question number 9. Okay. Now you observe the figure and what they have given. ಇಲ್ಲೂ ಅಷ್ಟೇ ಸ್ಟೂಡೆಂಟ್ಸ್, ಮಲ್ಟಿಪಲ್ ಇಮ್ಯಾಜಿನೇಷನ್ಸ್ ಬರಬೇಕು. ಆಚೆ ಯಾವ ಟ್ರಯಾಂಗಲ್ ಇದೆ? ABC ಇದೆಯಾ? AC ಗೆ ಯಾರು ಪ್ಯಾರಲಲ್ ಆಗಿದ್ದಾರೆ? DE. ಫಸ್ಟ್ ಬರ್ದ್ಬಿಡ್ತೀನಿ ನೋಡಿ ಇಲ್ಲಿ. AC ಗೆ DE ಪ್ಯಾರಲಲ್ ಇದೆಯಾ? ಆ ಫಿಗರ್ ಅಲ್ಲಿ ಇದೊಂದು ಫಿಗರ್ ಅರ್ಥ ಮಾಡ್ಕೋಬೇಕು. ಇನ್ನೊಂದು DF ಗೆ DF ಗೆ AE. Agreed? You can see these two is combined in one figure, correct? These two are combined in one figure and you have to see the two figures separately in your mind. ಇದರಿಂದ ಏನ್ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀರಾ? ಗಿವನ್ ಏನು? D is parallel to AC. ಇದ್ರಲ್ಲಿ ಏನ್ ಗಿವನ್? DF is parallel to AE. Did you understand the technique? See, triangles chapter ಅಲ್ಲಿ ಸ್ಟೂಡೆಂಟ್ಸ್ ಈಸಿಲಿ ಮೆಥಡ್ ಅರ್ಥ ಆಗಬೇಕು ಅಂದ್ರೆ ಗಿವನ್ ಇನ್ಫಾರ್ಮೇಶನ್ ಸ್ಪ್ಲಿಟ್ ಮಾಡ್ಕೊಂಡ್ಬಿಡಿ. ಸ್ಪ್ಲಿಟ್ ಅಂದ್ರೆ ಅರ್ಥ ಆಗತ್ತಾ? when you are working here, F is not wanted, correct? F ಬೇಕಾಗಿಲ್ಲ. when you are working here, E is not required. So separate mind ಅಲ್ಲೂ ಬರ್ಕೊಳ್ಳಿ. ಇಲ್ಲ use your book and pen and write it separately. ನಾನು ನಿಮ್ಗೆ ಹೇಳಿದ್ದೀನಿ ಗೊತ್ತಾ ಎಕ್ಸಾಮ್ ಅಲ್ಲಿ ರೈಟ್ ಅಲ್ಲಿ ಬರ್ಕೊಳ್ಳಿ ಅಂತ. ಬರ್ಕೊಳ್ಳಿ ಅಷ್ಟೇ. ಈಗ ನೀವು ಹೇಳಿ ಇಲ್ಲಿ ನಿಂತ್ಕೊಂಡು, ಬಟ್ ಏನ್ ಪ್ರೂವ್ ಮಾಡಬೇಕು? DF by FE. FE ಅನ್ನೋದು ಇಲ್ಲಿದೆಯಾ? FE ಅನ್ನೋದು ಇಲ್ಲಿದೆಯಾ? ನೆಕ್ಸ್ಟ್ ಏನಿದೆ? BE. BE ಅನ್ನೋದು ಇಲ್ಲಿದೆಯಾ? ಆಮೇಲೆ EC ಅದು ಇಲ್ಲೇ ಇದೆಯಾ? Yes or no? Now you simply apply BPT in this figure. These two lines are parallel. ಕೊಟ್ಟಿದಾರಾ? So what is BPT from B? BE by EC. ಯಾಕೆ EC? ಯಾಕೆ BC ಬರೀಲಿಲ್ಲ? ಬೇಕಾಗಿಲ್ಲ. ಪ್ರೂವ್ ದಟ್ ಅಲ್ಲಿ ಇಲ್ಲ ಅಲ್ವಾ? BC ನು ಬರೀಬೋದಿತ್ತು ನಾವು, ಕರೆಕ್ಟಾ? We could have written BC also. Please understand, we have not written. Why? It's not required. Prove that ನೋಡ್ಬೇಕು, ಕ್ವಶನ್ ನೋಡ್ಬೇಕು. ಸೊ BE by EC ತಗೊಂಡ್ರೆ ಈ ಕಡೆ ಯಾವ್ದು ತಗೋತೀರಾ? BD by DA. Now you come to this triangle. ಅಲ್ಲಿ ಏನ್ ಮಾಡ್ಬೋದು? DF is parallel to AE ಅಂತ ಕೊಟ್ಟಿದ್ದಾರೆ. ಸೊ C ಇಂದ ನಿಂತ್ಕೊಂಡು ಯೋಚನೆ ಮಾಡಿ. ಏನ್ ಬರೀಬೋದು? CF by ಯಾವ್ದು? A. Oh sorry, ABE ಅಲ್ವಾ? ಕರೆಕ್ಟ್. ABE, right. ಸಾರಿ, ಅದು ನೋಟೇಷನ್ಸ್. ಓಕೆ, ನಾವು ಈಗ B ಇಂದ ಸ್ಟಾರ್ಟ್ ಮಾಡಿ. ಏನ್ ಬರೀಬೇಕು ನಾವು? BF ಬೇಕಾ? Yes, we want. ರೈಟ್. ಏನಾಗತ್ತೆ? BF by FE. FE ಬೇಕಾ ಸ್ಟೂಡೆಂಟ್ಸ್ ನಮ್ಗೆ? FE ಬದಲು BE ಬರೀಬೋದಾ? ನಮ್ಗೆ ಏನ್ ಬೇಕು? BD by DA ಬೇಡ. ಓಕೆ, BF by FE ಅಪ್ಲೈ ಮಾಡೋದು ಇಲ್ಲೇನಾಗತ್ತೆ? BD by DA. Is it BD by DA? What is common in these two? BD by DA, BD by DA. BD by DA ಅಂದ್ರೆ ಆಲ್ರೆಡಿ ಏನು? ಆಕ್ಚುಲಿ ರೀಸನ್ ಬರೀಬೇಕು ಅಂತ ಆಲ್ರೆಡಿ ಹೇಳಿದ್ದೆ. Is it BPT? And here also BPT. So from these two, what you can conclude? BD by DA is same as BD by DN, right? Is it BE by EC same as BF by EF? ಇವರಿಬ್ರು ರೈಟ್ ಹ್ಯಾಂಡ್ ಸೈಡ್ ಸೇಮ್ ಇದಾರೆ. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗಿರ್ಬೇಕು? ಸೇಮ್ ಆಗ್ಬೇಕು. ಸೊ BE by EC is equal to BF by EF. ಇದನ್ನ ಪ್ರೂವ್ ದಟ್ ಅಲ್ಲಿ ಕೊಟ್ಟಿದ್ದು ನೋಡಿ. BE by EC is equal to
BF by FE. ಆದ್ರೆ ನೋಡಿ actually ನೀವು 9th standard ಅಲ್ಲಿ you have studied this as things which are equal to the same things are equal to one another. Equation 1 is equated to equation 2, equation 2 is equated to equation 3, therefore equation 1 must be equal to equation 3. See, ಈ ತರ ನೋಡಿದ್ರೆ ಕ್ವಶನ್ ನಂಬರ್ 8 ಈಗ ನಿನಗೆ question number 8 and question number 9 have the same concept. Question number 8 and question number 9 have the same concept. Question number 8 and question number 9 are same concept. ಅರ್ಥ ಆಯ್ತಾ? We'll go to the next question.